ನಟಿ ಮೇಘನಾ ರಾಜ್ ಎರಡನೇ ಮದುವೆ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಈ ಬಗ್ಗೆ ಸ್ವತಃ ಮೇಘನಾ ರಾಜ್ ಮಾತನಾಡಿದ್ದು, ಈಗ ಬಿಸಿ ಚರ್ಚೆ ಶುರುವಾಗಿದೆ. ಸಂದರ್ಶನವೊಂದರಲ್ಲಿ ಮೇಘನಾ ರಾಜ್ ಸರ್ಜಾ ಈ ಬಗ್ಗೆ ಮಾತನಾಡಿದ್ದಾರೆ. ಇಂತಹ ಸುದ್ದಿಗಳನ್ನು ನೋಡಿದಾಗ ನಗು ಬರುತ್ತೆ. ಜನ ಹೀಗೆಯೇ ಮಾತನಾಡುವುದು, ಅದನ್ನು ನಾವು ಸ್ವೀಕರಿಸಬೇಕು. ನನ್ನ ವಿಚಾರದಲ್ಲಿ ಮಾತ್ರವಲ್ಲ, ಇದು ವಿಜಯ ರಾಘವೇಂದ್ರ ಬಗ್ಗೆಯೂ ಹಾಗೆಯೇ ಮಾತನಾಡಿದ್ದರು ಎಂದಿದ್ದಾರೆ. ಹರ್ಟ್ ಆಗಲಿ ಅಂತ ಮಾತನಾಡುತ್ತಿದ್ದಾರೋ ಅಥವಾ ಖುಷಿಯಾಗಲಿ ಅಂತ ಮಾತನಾಡುತ್ತಿದ್ದಾರೋ ಗೊತ್ತಾಗಿಲ್ಲ. ಆದರೆ ತುಂಬಾ ಟ್ರೋಲ್ ಈ ಬಗ್ಗೆ ಬರ್ತಾ ಇದೆ. ಇದನ್ನೆಲ್ಲ ನೋಡಿ ನಾನು ಎಂಟರ್ಟೈನ್ಮೆಂಟ್ ತಗೋತೀನಿ ಎಂದು ಮೇಘನಾ ಹೇಳಿದ್ದಾರೆ. ರಾಯನ್ಗೆ ಯಾವತ್ತೂ ಅಪ್ಪ ಬೇಕು ಅಂತ ನಿಮಗೆ ಅನಿಸಿಲ್ವಾ ಎಂಬ ಪ್ರಶ್ನೆಗೆ ಉತ್ತರಿಸಿರುವ ಮೇಘನಾ ರಾಜ್, ರಾಯನ್ಗೆ ಅಪ್ಪ ಇದ್ದಾರೆ. ಚಿರು ಸರ್ಜಾನೇ ರಾಯನ್ ತಂದೆ. ಆದರೆ ನನ್ನಲ್ಲಿ ಎರಡನೇ ಮದುವೆ ಬಗ್ಗೆ ಯೋಚನೆ ಬಂದಿದ್ದು ಸುಳ್ಳಲ್ಲ. ಒಂದು ಹೆಣ್ಣಾಗಿ ನನ್ನ ಮಗನನ್ನು ನೋಡಿದಾಗ ರಾಯನ್ಗೆ ಫಿಸಿಕಲ್ ಆಗಿ ತಂದೆ ಫಿಗರ್ ಇದ್ದರೆ ಒಳ್ಳೆಯದು ಅಂತ ಕೆಲವೊಮ್ಮೆ ಅನಿಸುತ್ತೆ ಎಂದಿದ್ದಾರೆ. ತನ್ನ ಅಪ್ಪ ಚಿರು ಅಂತ ರಾಯನ್ಗೆ ಗೊತ್ತು. ಅಪ್ಪನ ಹಾಡು ಕೇಳುತ್ತಾನೆ. ಆದರೆ ಫಿಸಿಕಲ್ ಆಗಿ ಚಿರುನ ನೋಡಿಲ್ಲ. ಅಪ್ಪ ಇದ್ದಾರೆ ಅನ್ನೋದು ರಾಯನ್ಗೆ ಗೊತ್ತು. ರಾಯನ್ಗೆ ಫಿಸಿಕಲ್ ಆಗಿ ತಂದೆ ಫಿಗರ್ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ. ಅದು ಅನಿಸಿದ್ದು ಸಹ ನಿಜ ಎಂದು ಎರಡನೇ ಮದುವೆ ಯೋಚನೆ ಬಗ್ಗೆ ಮೇಘನಾ ರಾಜ್ ಮಾತನಾಡಿದ್ದಾರೆ. ನನಗೆ ನನ್ನ ಜೀವನದಲ್ಲಿ ಮುಂದೆ ಯಾರು ಬರಬಹುದು ಎಂಬ ಐಡಿಯಾ ಇಲ್ಲ. ಆದರೆ ಚಿರುಗೆ ಆ ವ್ಯಕ್ತಿ ಸರಿ ಅಂತ ಅನಿಸಿದ್ರೆ ಅದು ಖಂಡಿತವಾಗಿಯೂ ಆಗುತ್ತೆ. ಚಿರು ಒಪ್ಪಿದ್ರೆ ನನ್ನ ಜೀವನಕ್ಕೆ ಅದು ಒಳ್ಳೆ ಡಿಸಿಷನ್ ಅಂತ ಅನಿಸಿದ್ರೆ ಎರಡನೇ ಮದುವೆ ಆಗಬಹುದು. ಅದು ಆದರೆ ಚಿರುನೇ ಇದನ್ನ ಮಾಡಿಸಿದ್ದು ನನಗೆ ಗೊತ್ತಾಗುತ್ತೆ ಎಂದಿದ್ದಾರೆ. ಅವನಿಗೆ ನಾನು ಹೀಗೆ ಇರುವುದೇ ಉತ್ತಮ ಅನಿಸಿದ್ರೆ ಬಹುಶಃ ನಾನು ಹೀಗೆ ಇರುತ್ತೀನಿ ಎಂದು ಮೇಘನಾ ರಾಜ್ ಮಾತನಾಡಿದ್ದಾರೆ. ಗೋಲ್ಡ್ ಕಾಸ್ ವಿತ್ ಮಯೂರ ಸಂದರ್ಶನದಲ್ಲಿ ಮೇಘನಾ ರಾಜ್ ತಮ್ಮ ಕೆಲವು ವೈಯಕ್ತಿಕ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು, ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್.